ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಒನ್ ಆಫ್ ದ ಲಾರ್ಜೆಸ್ಟ್ ಟೆಂಪಲ್ ಇನ್ ತಮಿಳ್ನಾಡು, ಅರುಣಾಚಲೇಶ್ವರ ಟೆಂಪಲ್ ಅಥವಾ ತಿರುವಣ್ಣಮಲೈ ಟೆಂಪಲ್ ಅಂತ ಕರೀತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲರೂ ಹೊರಟಿದ್ವಿ. ಸೊ ಬ್ಯಾಂಗ್ಳೂರಿಂದ 207 ಕಿಲೋಮೀಟರ್ಸ್ ಇದೆ ತಿರುವಣ್ಣಮಲೈಗೆ. ಸೊ ಅಪ್ರಾಕ್ಸಿಮೇಟ್ಲಿ 4 hours ಆಗುತ್ತೆ. ಟೀ ಬ್ರೇಕ್ ಅಂತೆ, ಬ್ರೇಕ್ಫಾಸ್ಟ್ ಬ್ರೇಕ್ ಅಂತೆ ಅಂತ ಏನಾದರೂ ಬಿಟ್ಟರೆ 5 hours ಆಗುತ್ತೆ. ಸೊ ನಮಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಆಗಲೇ ಟೀ ಬ್ರೇಕ್ ಅಂತ ಹೋದ್ವಿ. ಸೊ ಸ್ವಲ್ಪ ರಿಫ್ರೆಶ್ ಮಾಡಿಕೊಂಡು ಸ್ನ್ಯಾಕ್ಸ್ ಅಂತೆ ಅದಂತೆ ಇದಂತೆ ಅಂದ್ಕೊಂಡು ತಿಂದು ನೆಕ್ಸ್ಟ್ ಎನರ್ಜಿ ಬೇಕಲ್ವಾ, ಸೊ ಎನರ್ಜಿನೂ ತಗೊಂಡ್ವಿ. ಇವಳು ನನ್ನ ಹಸ್ಬೆಂಡ್ ಫ್ರೆಂಡ್ ಮಗಳು ತುಳಸಿ ಅಂತ. ನನ್ನ ಮಗನ ಆಟ ನೋಡಿ. ಸೊ ನಾವು ಅವ್ರ ಫ್ರೆಂಡ್ ಮನೆಯಿಂದ ಹೊರಟಿದ್ದು 5 o'clock ಆಗಿತ್ತು. ಅಲ್ಲಿ ತಿರುವಣ್ಣಮಲೆಗೆ ರೀಚ್ ಆಗಿದ್ದು ಹತ್ತತ್ರ 10:30 ಆಗಿತ್ತು. ಸೊ ಹೋಗುವಾಗ ತುಂಬ ಬೆಟ್ಟ ಗುಡ್ಡಗಳಂತೂ ತುಂಬಾ ಸಿಗ್ತವೆ. ಸೊ ಅಂತೂ ಇಂತೂ ತಿರುವಣ್ಣಮಲೈನ ರೀಚ್ ಆದಮೇಲೆ ಸ್ವಲ್ಪ ಹಶ್ವಾಗ್ತಿತ್ತು ಅಂತ ಹೋಟೆಲ್ಗೆ ಹೋದ್ವಿ. ಸೊ ಅಲ್ಲಿ ಮಕ್ಕಳು ದೋಸೆ ಇಡ್ಲಿ ಅಂತ ತೊಗೊಂಡ್ರು. ನನ್ನ ಮಗ ಅಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದ, ಯಾವಾಗ ತಿಂದು ಮಲ್ಕೊಂಡ್ಬಿಡ್ತೀನೋ ಅಂತ. ನಾವೆಲ್ಲ ರೋಟಿ, ಕರ್ರಿ, ಸೊ ಫ್ರೈಡ್ ರೈಸ್ ಈ ಥರ ತೊಗೊಂಡ್ವಿ. ಪರವಾಗಿಲ್ಲ, ಟೇಸ್ಟು ಓಕೆ ಥರ ಇತ್ತು. ನೋಡಿ, ನನ್ನ ಮಗ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಸೊ ಅಂತೂ ಇಂತೂ ರೂಮ್ ರೀಚ್ ಆದ್ವಿ. ರೂಮಿಗೆ ಹೋಗಿದ ತಕ್ಷಣ ಬೆಡ್ ಮೇಲೆ ಫ್ಲ್ಯಾಟ್. ನಾವು ಸ್ಟೇ ಆಗಿರೋ ರೂಮ್ ಬಂದ್ಬಿಟ್ಟು ಈ ಥರ ಇತ್ತು. ಸೊ ಫೆಸಿಲಿಟಿ ಅಂತ ಹೇಳ್ಕೊಳ್ಳೋ ಥರ ಏನಿರಲಿಲ್ಲ, ಓಕೆ ಥರ ಇತ್ತು. ಸೊ ಅಲ್ಲೇ ನಮ್ಮ ರೂಮಿಂದ ದೇವಸ್ಥಾನಕ್ಕೆ ಒಂದು ಒಳ್ಳೆ ವ್ಯೂ ಇತ್ತು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ರಾಜಗೋಪುರ. ಸೊ ಇಲ್ಲೇ ನೋಡಿ, ಇದು ರಾಜಗೋಪುರ. ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಇಬ್ಬರೂ ಗಿರಿ ಪ್ರದಕ್ಷಿಣೆಗೆ ಹೊರಟರು. ಸೊ ಅವರು ಮಾರ್ನಿಂಗ್ 3 o'clock ಸ್ನಾನ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆಗೆ ಹೊರಟರು. ಸೊ ಗಿರಿ ಪ್ರದಕ್ಷಿಣೆ ಏನು ಅಂತಂದರೆ, ಇದು ಆ್ಯಕ್ಚುಲಿ ದೇವಸ್ಥಾನದ ಆವರಣ ಬಂದ್ಬಿಟ್ಟು 10 hectares ಇದೆ. ಸೊ ಇಲ್ಲಿ ಸಾವಿರಾರು ಯಾತ್ರಿಕರು ಅರುಣಾಚಲ ಬೆಟ್ಟವನ್ನು ಬರಿಗಾಲಿನಲ್ಲಿ ಹತ್ತೋ ಮೂಲಕ ಅರುಣಾಚಲೇಶ್ವರವನ್ನು ಪೂಜಿಸ್ತಾರೆ. ಸೊ ಈ ಗಿರಿ ಪ್ರದಕ್ಷಿಣೆ ಬಂದ್ಬಿಟ್ಟು 14 ಕಿಲೋಮೀಟರ್ ಇರುತ್ತೆ. ಸೊ ಇದನ್ನ ಗಿರಿವಾಳ ಅಂತ ಹೇಳ್ತಾರೆ ಅಥವಾ ಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಸೊ ಈ ಥರ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಪಾಪ ಎಲ್ಲ ನಿವಾರಣೆ ಆಗುತ್ತೆ, ಮತ್ತೆ ಪುನರ್ಜನ್ಮದಲ್ಲಿ ಏನಾದರೂ ಮುಕ್ತಿ ಪಡಿಲಿಕ್ಕೆ ಸಹಾಯ ಮಾಡುತ್ತೆ. ಸೊ ನೋಡಿ, ನನ್ನ ಹಸ್ಬೆಂಡ್ ಹೆಂಗ್ ಹೋಗ್ತಿದ್ದಾರೆ ಅಂತ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಮೋಕ್ಷ ಮಾರ್ಗ ಅಂತ. ಸೊ ಇದ್ರ ಒಳಗಡೆಯಿಂದ ಬಂದ್ರೆ ನಾವು ಮಾಡಿರೋ ಪಾಪ ಎಲ್ಲ ನಾಶ ಆಗತ್ತೆ ಅಂತ ಪ್ರತೀತಿ ಇದೆ. ಸೊ ಗಿರಿ ಪ್ರದಕ್ಷಿಣೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಆಗ್ಲೇ ಹೇಳಿದ್ನಲ್ಲ ರಾಜಗೋಪುರ ಅಂತ, ರಾಜಗೋಪುರದ ಎದುರುಗಡೆ ದೀಪನ ಹಚ್ಚಿ ನಂತರ ನಾವು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಬೇಕು. ಸೊ ಆನ್ ದ ವೇನಲ್ಲಿ ತುಂಬಾನೇ ಟೆಂಪಲ್ಸ್ ಸಿಗುತ್ತೆ. ಅದರಲ್ಲಿ 8 ಲಿಂಗಗಳು ನಾವು ವಿಸಿಟ್ ಮಾಡಲೇಬೇಕಾದಂತಹ ಲಿಂಗಗಳಾಗಿರುತ್ತೆ. ಅದು ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ. ಸೊ ಈ ಥರ ಇರುತ್ತೆ. ಸೊ ನಾವು ಮಾರ್ನಿಂಗ್ ಎದ್ದು ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು
ನಾನು ನನ್ನ ಮಗ ಈ ತರ ರೆಡಿ ಆಗಿದ್ವಿ. ನೋಡಿ ಫ್ರೆಂಡ್ಸ್, ನಾನು ನನ್ನ ಮಗ ಇಬ್ರು ರೆಡಿಯಾಗಿ ನಿಂತಿದ್ದೀವಿ. ನಮ್ಮ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಇಬ್ರು ಗಿರಿ ಪ್ರದಕ್ಷಿಣೆಗೆ ಹೋಗಿದ್ರಲ್ಲ, ಸೊ ಅವರಿಬ್ರು ವಾಪಸ್ ಬಂದ್ರು. ಸೊ ನಾವು ಎಲ್ಲರೂ ಸೇರ್ಕೊಂಡು ಟೆಂಪಲ್ ಒಳಗಡೆ ಎಂಟ್ರಿ ಕೊಟ್ವಿ. ಸೊ ಇದು ರಾಜಗೋಪುರದ್ದು ಎಂಟ್ರೆನ್ಸು. ಸೊ ಈ ತರ ಇದೆ ಟೆಂಪಲ್. ಸೊ ಕ್ಯೂ ಅಂತೂ ತುಂಬಾನೇ ಇತ್ತು. ಈ ಟೆಂಪಲ್ದು ವಿಸ್ತೀರ್ಣ ಬಂದ್ಬಿಟ್ಟು 10 ಹೆಕ್ಟೇರ್ಸ್ ಇದೆ. ಸೊ ಇದು ಭಾರತದಲ್ಲಿ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿರುತ್ತೆ. ನನ್ನ ಮಗ ಮತ್ತೆ ನನ್ನ ಫ್ರೆಂಡ್ ಮಗಳು. ಸೊ ಗೋಪುರಗಳು 4 ಮೂಲೆಗಳಲ್ಲಿ 4 ಗೋಪುರಗಳು ತುಂಬಾನೇ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೋಡಿ, ಇದು ಕಾಣಿಸ್ತಿದ್ಯಲ್ಲ, ಇದೆ ದೇವಸ್ಥಾನದ್ದು ಬ್ಲೂ ಪ್ರಿಂಟ್. ಮತ್ತೆ ಅಲ್ಲಿ ತುಂಬಾನೇ ನಂದಿಗಳು ಕೂಡ ಕೆತ್ತನೆ ಮಾಡಿದ್ದಾರೆ. ನಂದಿಗಳು ಅಷ್ಟೇ ತುಂಬಾನೇ ಚೆನ್ನಾಗಿದ್ವು. ಸೊ ದೇವಸ್ಥಾನದ ಒಳಗಡೆ ಕೂಡ ಒಂದು ಕಲ್ಯಾಣಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಇದೆ ಅಲ್ಲ. ಸೊ ಕ್ಯೂನೆಲ್ಲ ದಾಟ್ಕೊಂಡು ಅಂತೂ ಇಂತೂ ನಾವು ಗರ್ಭಗುಡಿ ಹತ್ರ ರೀಚ್ ಆದ್ವಿ. ಸೊ ನಾವು ದರ್ಶನ ಮಾಡಿದ್ದು ಅರುಣಾಚಲೇಶ್ವರ ಮತ್ತೆ ಪಾರ್ವತಿ ದೇವಿ. ಸೊ ಇವರಿಬ್ರು ಆಶೀರ್ವಾದ ನಿಮ್ಮೇಲಿರ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಆಮೇಲೆ ಅಲ್ಲಿ 10 ರೂಪೀಸ್ಗೆ ಪ್ರಸಾದ ಕೊಡ್ತಾರೆ. ಟ್ಯಾಮ್ರಿನ್ ರೈಸ್ ಮತ್ತೆ ಪೊಂಗಲ್, ಮತ್ತೆ ಫ್ರೀ ಆಗಿ ಒಂದು ಲಡ್ಡು ಕೂಡ ಕೊಡ್ತಾರೆ. ಸೊ ಇಷ್ಟಿತ್ತು ನಮ್ದು ತಿರುವಣ್ಣಾಮಲೈ ಟೆಂಪಲ್ದು ಟ್ರಿಪ್. ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಥರ ಅಪ್ಡೇಟ್ಸ್ ಸಿಗ್ತಾ ಇರತ್ತೆ. ಥ್ಯಾಂಕ್ ಯು.